ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 11th ಬ್ಲಾಕಲ್ಲಿರುವಂಥ 30-40 ಮನೆ ನೋಡೋಕೆ ಬಂದಿದ್ದೀವಿ. ಒಂದು ಅಲ್ಟ್ರಾ ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು BD ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ, ನೋಡ್ಬೋದು ನಿಮಗೆ. ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಬನ್ನಿ ಮನೆ ಒಳಗಡೆ ಹೋಗಿ ನೋಡೋಣ. ನಿಮಗೆ ಹೆಂಗಿದೆ ಅಂತ ನೋಡಿಸ್ತೀನಿ. ಒಂದು ಸೂಪರ್ ಆಗಿರೋ ಮನೆ ಅಂತಲೇ ಹೇಳ್ಬೋದು. ತುಂಬ ರೇರು ಈ ಥರ ಮನೆ ಸಿಕ್ಕೋದು. ಈ ಥರ ಒಂದು ಹೆಂಗೆ ಅಂದರೆ, ನಾವು ಸ್ವಂತಕ್ಕೆ ಹೆಂಗೆ ಮಾಡ್ಕೊತೀವಿ, ಹೆಂಗೆ ಮನೆ ಮಾಡಿಸ್ತೀವಿ ಸ್ವಂತಕ್ಕೆ, ಒಳಗಡೆ ಎಲ್ಲ ಡಿಸೈನ್ ಆಗಿ ಆ ಥರನೇ ಮಾಡಿಸಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಬರುತ್ತೆ. ನಮಗೆ ನೋಡ್ಬೋದು. ನಿಮಗೆ ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೋಬೋದು. ನಿಮಗೆ ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿಯಾಗಿ ಮಾಡಿದ್ದಾರೆ ಮನೆ. ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು, ಎಲ್ಲ ವಾಟರ್ಫಾಲ್ ಟೈಲ್ಸೇ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ನೋಡಿ, ಇಲ್ಲಿ ಸಂಪು ಬಂದಿದೆ, ಹಾಗೆ ಇಲ್ಲಿ ಬೋರ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಕೊಳೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು 2 ವೀಲರ್ಗೆ ನಿಮಗೆ, ಅಂದರೆ ಎಲೆಕ್ಟ್ರಿಕ್ ಗಾಡಿ ಇತ್ತಂದರೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಲಿಫ್ಟ್ ಬಂದಿದೆ ಇಲ್ಲಿ. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೊಂಡು 3ರಿಂದ 4 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಬರುತ್ತೆ, ಇನ್ನು ನೀಟಾಗಿ ಮಾಡಿಲ್ಲ, ಮಾಡಿಕೊಡ್ತಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಾದ್ಮೇಲೆ ನಾನು ಫುಲ್ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನ. ಈ ಮನೆ ಹೆಂಗಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ರೇಟ್ ಏನಿದೆ ಅಂತ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ನಮಗೆ ಗ್ಯಾಸ್ ಪ್ರೊವಿಷನ್ ಬಂದಿದೆ. UPS ಪಾಯಿಂಟ್ ಔಟ್ ಕೂಡ ಇಲ್ಲೇ ಇದೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ಬೋದು, ಇಲ್ಲಿ ಗ್ರಾನೈಟ ಕೊಟ್ಟಿದ್ದಾರೆ ನಿಮಗೆ. 3-3.5 ಅಡಿ ಜಾಗ ಇದೆ ನಿಮಗೆ ಹೋಗೋಕ್ಕೆ ಮೇಲ್ಗಡೆ. ನನಗೆ ತುಂಬ ಇಷ್ಟವಾದ ಏನಂದರೆ ಈ ಗಿಡಗಳು ಸಾಕಾಗಿರುತ್ತೆ. ಈ ಥರ ನಮಗೆ ಸ್ವಂತಕ್ಕೆ ಮಡಿಕೊಂತೀವಲ್ಲ, ಆ ಥರನೇ ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಡ್ಬಿಟ್ರೆ. ಸೈಡಲ್ಲೂ ಅಷ್ಟೇ ನಿಮಗೆ SS ಸ್ಟೀಲ್ ಕೊಟ್ಟು ನಿಮಗೆ ಟಫ್ ಆನ್ ಗ್ಲಾಸ್ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ, ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಥರ ಮನೆಗಳು ವಿಡಿಯೋ ಮಾಡೋಕ್ಕೂ ಸಂತೋಷ ಆಗುತ್ತೆ, ನೋಡೋಕ್ಕೂ ಖುಷಿ ಆಗುತ್ತೆ ನಮಗೆ. ಓಕೆ, ಇಲ್ಲೂ ಅಷ್ಟೇ ನಿಮಗೆ ನೋಡ್ಬೋದು ಸ್ಟೋನ್ ಟೈಪ್ ಕೊಟ್ಟಿದ್ದಾರೆ ನಿಮ್ಗೆ ವಾಲು. ಆಲ್ರೆಡಿ CCTV ಕೂಡ ಹಾಕಿದ್ದಾರೆ ನಿಮಗೆ. ಇಲ್ಲೇ ಕ್ಯಾಮ್ರಾ ಬಂದಿದ್ದ ಜಾಗ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಬಾಗಿಲಾಗಲಿ ವಿಂಡೋ ಆಗಲಿ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಬಾಗಿಲು ನೋಡಿಸ್ತಾ ಇದ್ದೀನಿ ನಾನು, ನೋಡ್ಬೋದು. ಮನೆ ಒಳಗಡೆ ಮುಂಚೆ ಬಾಗಿಲು ನೋಡಿಸ್ತೀನಿ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ವಿಂಡೋ ಕೂಡ ಅಷ್ಟೇ ನಿಮಗೆ ಟೀಕಲ್ಲೇ ಆಗಿರುತ್ತೆ. ತುಂಬ ಏನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಬಂದು ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ನಾವು ಏನು ಹೇಳೋದಂತ ಗೊತ್ತಾಗಲ್ಲ ಈ ಥರ ಮನೆಗೆ. ನಾವು ಆ ಥರ ಮನೆ ಇದು ಸೂಪರಾಗಿರೋ ಮನೆ ಅಂತ ನೋಡ್ಬೋದು. ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಮಗೆ ನೋಡ್ಬೋದು ಹಾಲ್ ಸಿಕ್ಕುತ್ತೆ. ಹಾಗೆ ಇದು ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ ನಿಮಗೆ ಫ್ಲೋರಿಂಗ್ಗೆ, ಗೋಲ್ಡನ್ ಕಲರಲ್ಲಿ. ಮೇಲ್ಗಡೆ ನೋಡ್ಬೋದು, ಮೇಲ್ಗಡೆ ನೋಡ್ಬೋದು ನಿಮ್ಮ ಜೂಮರ್ ಆಗಲಿ, ಲೈಟ್ ಆಗಲಿ, ಫ್ಯಾನ್ ಆಗಲಿ ಎಲ್ಲ ರೆಡಿ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ್ದೀನಿ ನಿಮಗೆ. ಸ್ವಂತ ಮನೆಗೆ ನಾವು ಹೆಂಗೆ ನಿಂತ್ಕೊಂಡು ಮಾಡಿಸ್ತೀವೋ ಆ ಥರ ಮಾಡಿದ್ದಾರೆ ಮನೆ ಮಾತ್ರ. ಅಲ್ಲೂ ಅಷ್ಟೇ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ಬನ್ನಿ ಈ ಕಾರ್ನರಿಂದ ನೋಡಿಸ್ತೀನಿ. TV ಯೂನಿಟ್ ಕೊಟ್ಟಿದ್ದಾರೆ ನೋಡಿ ದೊಡ್ಡದಾಗಿ ನಿಮಗೆ.
ಇದನ್ನು ಹೇಳಿ ಇದ್ರ ಬಗ್ಗೆ ಹೇಳೋ ಎಕ್ಸ್ಪ್ಲೇನ್ ಮಾಡೋಷ್ಟು ಆಗಲ್ಲ, ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮನೇನ ಸಕ್ಕತ್ತಾಗಿದೆ. ಹಾಗೆ ಮೇಲ್ಗಡೆ ನೋಡ್ಬೋದು, ಇಲ್ಲಿಂದ ನಮಗೆ ಫಸ್ಟ್ ಫ್ಲೋರ್ಗೆ ಓಪನ್ ಟೆರೆಸ್ ಥರ ಬಿಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಒಂದು ಜೂಮರ್ ಹಾಕಿದ್ದಾರೆ. ಹಾಗೆ ಲಿಫ್ಟ್ ನೋಡ್ಬೋದು, ಇಲ್ಲಿ ನಿಮಗೆ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ ಲಿಫ್ಟು. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ ನಿಮಗೆ. ಇದು ಅಷ್ಟೇ ಬಾಕ್ಲು ಟೀಕುಡ್ಡಲ್ಲೇ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮಾಡಿದೆ ನೋಡಿ, ಎಲ್ಲ ಒಂದಕ್ಕೊಂದು ಕಾಂಬಿನೇಷನ್. ಸೈಡ್ ವಾಲ್ಗೆ ದೇವ್ರ ಮನೆಗಾಗಲಿ ಬಾಕ್ಲಾಗಲಿ ಎಲ್ಲ ಒಂದೇ ಥರ ಬಂದಿರುತ್ತೆ ನೋಡ್ಬೋದು. ಇಲ್ಲಿ ಬಂದು ಲಕ್ಷ್ಮಿ ಬಾಕಲು ತೆಗೆದು ನೋಡ್ತಿದ್ದೀನಿ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬಂದಿದೆ. ಈ ಕಡೆ ನೋಡ್ತಾ ಇದ್ದೀನಿ, ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಫುಲ್ ವೈಟ್ ಆ್ಯಂಡ್ ವೈಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬಂದು ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬರುತ್ತೆ. ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಿಕೊಂತೀನಿ ಅಂದರೆ ಇಲ್ಲಿ ಮಡಿಕೋಬೋದು ನಿಮಗೆ. ಹಾಗೆ ಇಲ್ಲಿ ಪ್ಯಾನೆಟ್ರಿ ಕೂಡ ಬಂದಿದೆ ನಿಮಗೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಗೋಲ್ಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ ನಿಮಗೆ. ಕೆಳಗಡೆ ಫುಲ್ ಕಬೋರ್ಡು. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬಂದಿದೆ. ಇಲ್ಲೂ ಅಷ್ಟೇ ನಮಗೆ ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮಗೆ ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕ್ಕೆ ಜಾಗ ಬರುತ್ತೆ ನೋಡಿ. ಇಲ್ಲಿಂದ ಇಷ್ಟು ದೊಡ್ಡ ಜಾಗ ನಿಮ್ಮ ಡೈನಿಂಗ್ ಟೇಬಲ್ಗೆ. ಧಾರಾಳವಾಗಿ ನೀವು 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಜಾಗ ಬರುತ್ತೆ. ಇಲ್ಲೂ ಅಷ್ಟೇ ಪ್ರತಿಯೊಂದು ಜಾಗದಲ್ಲೂ ಅಷ್ಟೇ ಫ್ಯಾನು ಹಾಕಿದ್ದಾರೆ. ಲೈಟಿಂಗ್ ಎಲ್ಲ ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ ಕೂಡ ಫಿನಿಶ್ ಮಾಡಿದ್ದಾರೆ. ಇನ್ನೇನಿದ್ರು ನಿಮಗೆ 1 ಕೋಟ್ ಪೇಂಟಿಂಗ್ ಇರುತ್ತೆ. ಹಾಗೆ ಫ್ಲೋರಿಂಗ್ ಇದಿರುತ್ತೆ, ವಾಷಿಂಗ್ ಇರುತ್ತೆ ಅಷ್ಟೇ. ಇದು ಬಂದು ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಅಂತೀವಿ ನಾವು ಇದನ್ನು. ಗ್ರೌಂಡ್ ಫಸ್ಟ್ ಫ್ಲೋರಲ್ಲೇ ನಿಮಗೆ ಬರುತ್ತೆ. ಮೇಲ್ಗಡೆ ನೋಡ್ಬೋದು, ಇದು ಕೂಡ ಫ್ಯಾನ್ ಹಾಕಿದ್ದಾರೆ. ಇದು ವಿತೌಟ್ ಕಾಟ್ ಆಗಿರುತ್ತೆ, ಯಾಕಂದರೆ ಅವ್ರಿಗೆ ಕಾಟ್ ಯಾವ ಥರದ್ದು ಬೇಕೋ ಅದನ್ನು ಹಾಕೋಬೋದು ಇಲ್ಲಿ. ಇದು ಸೀನಿಯರ್ ಸಿಟಿಜನ್ ರೂಮ್. ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬೆಡ್ ಸೈಡು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲಿ ಒಂದು ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಇದಕ್ಕೆ ಗ್ರೌಂಡ್ ಫ್ಲೋರ್ಗೆ ನೋಡ್ಬೋದು. ಕಬೋರ್ಡ್ ಎಲ್ಲ ಬಂದ್ಬಿಟ್ಟಿದೆ ನಿಮಗೆ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಇದೆ ಜಸ್ಟ್ ಅಷ್ಟೇ. ಶವರ್ ಕೂಡ ಹಾಕಿದ್ದಾರೆ ನೋಡಿ. ಶವರು ಫುಲ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ.
ಬನ್ನಿ ಹಂಗಂದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ವಲ್ಪ ಸ್ಟೋರೇಜ್ ಜಾಗ ಕೂಡ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ಸ್ಟೋರೇಜ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅಂದರೆ ಜಾಗನ ಎಲ್ಲೂ ನಿಮಗೆ ವೇಸ್ಟ್ ಮಾಡಿಲ್ಲ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸೈಡ್ ನೋಡಿ ಹ್ಯಾಂಡಲ್ ಎಲ್ಲ ನಿಮಗೆ ಟೀ ಕೊಟ್ಟೆ ನಿಮಗೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಸೈಡ್ ಹ್ಯಾಂಡಲ್ ಟೀ ಕೊಟ್ಟು. ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ವಾಲಲ್ಲಿ. ಬೇಕಾದ್ರೆ ನಿಮಗೆ ಸಮ್ ಫೋಟೋಸ್ ಹಾಕೋಬೋದು. ಒಳ್ಳೆ ಡಿಸೈನ್ ಆಗಿರುತ್ತೆ ನಿಮಗೆ ನೋಡ್ಬೋದು. ಯೂನಿಕ್ಕಾಗಿ ಇವ್ರದ್ದೇ ಒಂದು ಸ್ಟೈಲ್ ಇದೆ ಇವ್ರ ಮನೆ ಕಟ್ಟೋರ್ದು, ಈ ಬಿಲ್ಡರ್ಸ್ದೆ ಆ ಸ್ಟೈಲ್ ಫಾಲೋ ಅಪ್ ಮಾಡಿದ್ದಾರೆ ಇವರು. ಸೆಕೆಂಡ್ ಫ್ಲೋರ್ ಬರ್ತಾರೆ ಹಿಂಗೆ ನೋಡ್ಬೋದು. ಇಲ್ಲಿ ಒಂದು ಜಾಗ ಬಿಟ್ಟಿದ್ದಾರೆ, ಹಾಲ್ ಥರ ಇದೆ. ನಿಮಗೆ ಬೇಕಂದ್ರೆ ಇಲ್ಲೂ ಸೋಫಾ ಹಾಕ್ಕೊಂಡು ನೀವು ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ಕೂತ್ಕೊಳ್ಳೋಕ್ಕೆ. ಫ್ರೆಂಡ್ಸ್ ಯಾರನ್ನ ಬಂದರೆ ನಿಮಗೆ ಫ್ರೆಂಡ್ಸ್ಗಳ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಇಲ್ಲೂ ಕೂಡ ಜಾಗ ಇದೆ. ಇಲ್ಲೂ ಅಷ್ಟೇ ವಾಲ್ ಪೇಪರ್ ಹಾಕಿದ್ದಾರೆ. ಅಲ್ಲಿ ಫ್ಯಾನ್ ಆಗಲಿ ಜೂಮರ್ ಆಗಲಿ ವಿಂಡೋಸ್. ನಾನು ಅವೆಲ್ಲ ಹೇಳ್ದಂಗೆ ನನ್ನ ಕೈಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ಈ ಮನೆಗೆ ಬಗ್ಗೆ. ಅಷ್ಟು ಕ್ವಾಲಿಟಿ ಹಾಕಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ತುಂಬ ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ ನೋಡ್ಬೋದು ನೀವು. ಹೈಡ್ರಾಲಿಕ್ಸ್ ಬರುತ್ತೆ ಇದು. ಎಲ್ಲ ವುಡ್ ವರ್ಕು ಆ್ಯಂಡ್ ವಾಲ್ಪೇಪರ್ ಮಾಡಿದ್ದಾರೆ ನೋಡಿ, ಸಾಕಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ ರೂಮ್ ಮಾತ್ರ. ಹಾಗೆ ಅಲ್ಲಿ ಟಿ.ವಿ ಯೂನಿಟ್ ಬಂದಿದೆ ನಿಮಗೆ ದೊಡ್ಡದು. ಮೇಲ್ಗಡೆ ಅಷ್ಟೇ ಪ್ಯೂ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ಪಿ ಫಾಲ್ ಸೀಲಿಂಗ್ ಕಾಂಬಿನೇಷನ್ ಕೊಟ್ಟು. ಹಾಗೆ ಅಲ್ಲಿ ಫುಲ್ಲು ವಾರ್ಡ್ರೋಬ್ ನೋಡ್ಬೋದು, ಎಷ್ಟು ದೊಡ್ಡದಾಗಿದೆ ವಾರ್ಡ್ರೋಬ್. ಕೆಳಗಡೆ ಸಣ್ಣದಾಗಿ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಬಂದು ನಿಮಗೆ ಮೊಬೈಲು ಲ್ಯಾಪ್ಟಾಪ್ ಏನೇನು ಇದ್ದರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಎಲ್ಲ ವುಡ್ ವರ್ಕೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಫುಲ್ ವುಡ್ ವರ್ಕ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನೋಡ್ಬೋದು. ಮಿರರು, ರೆಸ್ಟ್ ರೂಮು. ಇಲ್ಲಿ ಬಂದು ಸಪ್ರೇಟಾಗಿ ಸ್ನಾನ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಶವರ್ ಕೂಡ ನೋಡ್ಬೋದು ನಿಮಗೆ. ಫಿಲಮ್ಗಳು ನೋಡ್ತಾರಲ್ಲ, ಮೇಲ್ಗಡೆ ಬೇಕಾದ್ರೆ ಶವರ್ ತಗೋಬೋದು. ಸೈಡಲ್ಲೂ ಅಷ್ಟೇ ನಿಮ್ಗೆ ಇಲ್ಲಿಂದ ಶವರ್ ಬರುತ್ತೆ. ನಿಮಗೆ 4 ಕಡೆ ಶವರ್ ಬರೋ ಥರ ಶವರ್ ಕೂಡ ಮಾಡಿದ್ದಾರೆ ನಿಮಗೆ. ಸಪ್ರೇಟಾಗಿ ವೆಟ್ ಟು ಡ್ರೈ ಸಪ್ರೇಟಾಗಿದೆ ನಿಮಗೆ. ತುಂಬ ದೊಡ್ಡದಾಗಿದೆ ನಿಮಗೆ. ಇದು ಬಂದು ಶವರ್ ತಗೊಳ್ಳೋಕ್ಕೆ. ಇದು ರೆಸ್ಟ್ ರೂಮ್ ತುಂಬ ದೊಡ್ಡದಾಗಿದೆ ನಿಮಗೆ. ನಾನು ಹೇಳ್ದಂಗೆ ನೀವು ಬಂದು ನೋಡಿ ಮನೇಲಿ ಬಂದು ನೋಡಿದ್ರೆ ನಿಮಗೆ ಇದ್ರ ಕ್ವಾಲಿಟಿ ಗೊತ್ತಾಗೋದು. ಇದು ರೆಸ್ಟ್ ರೂಮ್ ಆಗಿರುತ್ತೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೀವು ನೋಡ್ಬೋದು. ಫುಲ್ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ಒಂದೇ ಥರ ಮಾಡಿದ್ದಾರೆ. ಮೇಲ್ಗಡೆ ಪಿ ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಲೈಟಿಂಗು ಫ್ಯಾನ್ ಎಲ್ಲ ಹಾಕಿದ್ದಾರೆ. ಹಾಗೆ ಇದು ಈಸ್ಟ್ ಸೈಡ್ ಬರೋದ್ರಿಂದ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಟಿ.ವಿ ಯೂನಿಟ್ ಬಂದಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ವಾರ್ಡ್ರೋಬ್ ಬಂದಿದೆ ನಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ವಾರ್ಡ್ರೋಬ್ ಬಂದಿದೆ ಇಲ್ಲೂ ಕೂಡ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇಲ್ಲೂ ಬಂದು ರೆಸ್ಟ್ ರೂಮ್. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ಗೆ ರೆಸ್ಟ್ ರೂಮ್ ಆಗಿರುತ್ತೆ.
ಇದಕ್ಕೂ ಅಷ್ಟೇ ನಿಮಗೆ ವೆಟ್ ಟು ಡ್ರೈ ಸಪ್ರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಶವರ್ ಬರುತ್ತೆ ನಿಮಗೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಒಂದು ಇದಕ್ಕೆ ಬಾಲ್ಕನಿ ಕೂಡ ಬಂದಿದೆ. ಬಾಲ್ಕನಿ ನೋಡ್ತೀನಿ. ಪ್ರತಿಯೊಂದು ವಿಂಡೋನು ನೋಡಿ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಇವ್ರದ್ದು ಯಾವುದೇ ಯೂನಿಕ್ ಸ್ಟೈಲ್ ಅಂದರೆ ನಿಮಗೆ ಟೀಕ್ ವುಡ್ಡಲ್ಲಿ ನೋಡಿ ಈ ಥರ MS ಗೆ ನಿಮಗೆ ಈ ಥರ ವುಡ್ ಕೊಡ್ತಾರೆ ನಿಮಗೆ. ಇವ್ರು ಮಾತ್ರ ಮಾಡ್ತಾರೆ ಇದನ್ನು, ಬೇರೆ ಯಾರು ಮಾಡೋಲ್ಲ, ಈ ಬಿಲ್ಡರ್ಸ್ ಮಾತ್ರ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಬಾಲ್ಕನಿ ಆಗಿರುತ್ತೆ. ಧಾರಾಳವಾಗಿ ಒಂದು 3 ಚೇರ್ ಹಾಕೊಂಡು ಕೂತ್ಕೋಬೋದು. ನಿಮಗೆ ಸೈಡ್ ವಾಲೆಲ್ಲ ನೋಡ್ಬೋದು ಬಟರ್ಫ್ಲೈ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕಷ್ಟ POC ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ನಿಮಗೆ ಒಂದೊಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ನೋಡಿ ಅದೇ ಅಕ್ಕಪಕ್ಕ ನೋಡಿಸ್ತಾ ಇದ್ದೀನಿ. ಬನ್ನಿ ಮನೆ ಒಳಗಡೆ 3ನೇ ಫ್ಲೋರ್ಗಳು. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಮೂರನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡಿ ನಿಮಗೆ ಯೂನಿಕ್ ಆಗಿ ವುಡ್ ವರ್ಕ್ ಮಾಡಿ ನಿಮಗೆ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲಿ ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಚಿಕ್ಕದಾಗಿ ಒಂದು ಹಾಲ್ ಸಿಗುತ್ತೆ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಸಿಗುತ್ತೆ. ಬಾಲ್ಕನಿ ನೋಡಿಸ್ಕೊಡ್ತೀನಿ ನಾನು ನಿಮಗೆ. ಸಂಜೆ ಹೊತ್ತು ನೀವು ರಿಲ್ಯಾಕ್ಸ್ ಮಾಡೋಕ್ಕೆ, ಆರಾಮಾಗಿ ರೆಸ್ಟ್ ತಗೊಳ್ಳೋಕ್ಕೆ ಒಂದು ಬಾಲ್ಕನಿ ನಿಮಗೆ ಆರಾಮಾಗಿ. ಇಲ್ಲೊಂದು ಜೂಮರ್ ಕೂಡ ಹಾಕೋಬೋದು ಬೇಕಂದರೆ. ಫ್ಯಾನು ಕೂಡ ಹಾಕಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿ ಹಾಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ನೋಡಿ ಸಂಜೆ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಬೇಕಂದರೆ ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಬೇಕಂದರೆ ಎಮರ್ಜೆನ್ಸಿಗೆ ಇಲ್ಲೂ ಕೂಡ ಮಾಡಿಕೊಬೋದು. ಇದು ಬಂದು ಬಾಲ್ಕನಿ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಕೆಳಗಡೆ ನಾವೇನು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ, ಅದು ಮಾಸ್ಟರ್ ಬೆಡ್ರೂಮ್ಗಿಂತ ಇದು ಇನ್ನೂ ದೊಡ್ಡದಾಗಿದೆ ನಿಮಗೆ. ಈ ಮಾಸ್ಟರ್ ಬೆಡ್ರೂಮ್ ನಿಮಗೆ ನೋಡಿ ಸಖತ್ ದೊಡ್ಡದಾಗಿದೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫುಲ್ ವುಡ್ ಸ್ಟೈಲ್ ನಿಮಗೆ ಈ ಹುಲಿದು ಪಟ್ಟೆ ಬರುತ್ತಲ್ಲ ಆ ಥರ ಮಾಡಿದ್ದಾರೆ ನಿಮಗೆ. ವಾಟ್ರೂಬ್ ಎಲ್ಲ ಸಖತ್ತಾಗಿದೆ. ಮನೆ ಮಾತ್ರ ಸೂಪರ್ ಆಗಿದೆ ನೋಡಿ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಟೋಟಲಿ ಮನೆಯಲ್ಲಿ ನಿಮಗೆ 5 ರೂಮ್ ಬರುತ್ತೆ. ನಿಮಗೆ TV ಯೂನಿಟ್ ಬಂದಿದ್ದಾರೆ ನೋಡಿ. ಎಲ್ಲ ವುಡ್ ವರ್ಕೇ ಮಾಡಿದ್ದಾರೆ ನಿಮಗೆ. ಸಖತ್ತಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದು ಸೇಮ್ ಮೊಬೈಲ್ ಲ್ಯಾಪ್ಟಾಪ್ ಚಾರ್ಜಿಂಗ್ ಮಾಡಿ ಜಾಗ ಕೊಟ್ಟಿದ್ದಾರೆ. TV ಯೂನಿಟು, ಕಿಂಗ್ ಸೈಜ್ ಕಾಟ್ ಬಂದಿದೆ. 2 ಸೈಡು ವಿಂಡೋ ಬಂದಿದೆ ನೋಡಿ ಅಲ್ಲಿ. ಹಾಗೆ ವಾರ್ಡ್ರೋಬು ಸಖತ್ ದೊಡ್ಡದಾಗಿದೆ. ವಾರ್ಡ್ರೋಬು ಹಾಗೆ ಇಲ್ಲಿ ನಿಮಗೆ ರೆಸ್ಟ್ ರೂಮ್. ಸೇಮ್ ಕೆಳಗಡೆ ಏನು ನೋಡಿದ್ರೆ ಸೇಮ್ ಅದೇ ಥರ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ವೆಟ್ ಟು ಡ್ರೈ ಸಪ್ರೇಟಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ 4 ಕಡೆ ಶವರ್ ಬರುತ್ತೆ ನೋಡಿ. 4 ಕಡೆ ಶವರ್ ಬರುತ್ತೆ. ಮೇಲ್ಗಡೆ ಶವರ್. ನಾನೆಂತಕ್ಕೆ ಅಲ್ಟ್ರಾ ಲಕ್ಸುರಿ ಮನೆ ಅಂತ ಹೇಳಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ.
ಈ ಥರ ಯೂಸಲ್ಲಾಗಿ 30-40 ಯಾರೂ ಮಾಡಲ್ಲ, ಇಷ್ಟೊಂದು ರಿಚಾಗಿ ಯಾರೂ ಮಾಡೋಲ್ಲ ಮನೇನ. ಇವರು ಸಖತ್ ರಿಚಾಗಿ ಮಾಡಿದ್ದಾರೆ ಮನೇನ. ಇವಾಗ ನಾನು ಸ್ವಂತಕ್ಕೆ ಮನೆ ಕಟ್ಕೊಂಡ್ರೆ ನಾವು ಹೆಂಗೆ ಕಟ್ಕೊಂತೀವಿ, ನಾವು ಬೇಕಾಗಿರೋದನ್ನೆಲ್ಲ ಹಾಕ್ಸ್ತೀವಿ, ಸೇಮ್ ಅದೇ ಥರ ಎಲ್ಲ ಯೂಸ್ ಮಾಡಿದ್ದಾರೆ ನಮಗೆ. ಇದಿಲ್ಲ ಅನ್ನೋಂಗಿಲ್ಲ, ಮನೇಲಿ ಎಲ್ಲ ಇದೆ. ಜಸ್ಟ್ ರೆಡಿ ಟು ಮೂವ್ ಹೌಸ್ ಅಂತಲೇ ಹೇಳ್ಬೋದು ಇದನ್ನು. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ಗಿಂತ ದೊಡ್ಡದು ಯೂಸಲಾಗಿ. ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ ಚಿಲ್ಡ್ರನ್ ಬೆಡ್ರೂಮು, ಇಲ್ಲೊಂದು ದೊಡ್ಡ ರೂಮು, ಹಾಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ನಿಮಗೆ ಸೇಮು. ಇದು ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ. ಟೋಟಲ್ 3 ರೂಮ್ಗೆ ಕಾಟಿದೆ, 2 ರೂಮ್ಗೆ ಕಾಟಿಲ್ಲ ನಿಮಗೆ. ಮೇಲ್ಗಡೆ ನೋಡ್ಬೋದು ಪೇಪರ್ ಫಾಲ್ ಸೀಲಿಂಗ್ ಮಾಡಿ, ಪ್ರತಿಯೊಂದು ರೂಮ್ಗೂ ಫ್ಯಾನು ಲೈಟಿಂಗು ಎಲ್ಲ ಆಗಿದೆ. ವಾಲ್ ಪೇಪರ್ ಬಂದಿದೆ ಅಲ್ಲಿ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಈ ಸೈಡ್ ಇರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ಇದು ಬೇರೆ ಥರ ಕೊಟ್ಟಿದ್ದಾರೆ ನಿಮಗೆ ರೂಮು. ನಿಮ್ಗೆ ಯಾವುದೇ ರೂಮು ಒಂದೇ ಥರ ಬಂದಿಲ್ಲ ನಿಮಗೆ. ಪ್ರತಿಯೊಂದು ರೂಮು ಒಂದೊಂದು ಥರ ಚೇಂಜ್ ಇದೆ ನಿಮಗೆ. ಹಾಗೆ ಇಲ್ಲಕ್ಕೆ ರೆಸ್ಟ್ ರೂಮ್ ಕೂಡ ಇಲ್ಲಿ ಬಂದಿದೆ ನಮಗೆ, ನೋಡ್ಬೋದು. ಇದು ಕೂಡ ಅಷ್ಟೇ ದೊಡ್ಡದಾಗಿ ಬಂದಿದೆ ನೋಡಿ. ಟೋಟಲ್ 5 ರೂಮ್ ಬರುತ್ತೆ ನಿಮಗೆ. ಫಸ್ಟ್ ಫ್ಲೋರಲ್ಲಿ ಸೀನಿಯರ್ ಸಿಟಿಜನ್ ರೂಮು, ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಹಾಗೆ 3ನೇ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ಗಿಂತ ದೊಡ್ಡ ರೂಮು, ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಒಂದು. 2 ರೂಮ್ಗೆ ಅಂದರೆ ಸೀನಿಯರ್ ಸಿಟಿಜನ್ ರೂಮು, ಮೇಲ್ಗಡೆ 3ನೇ ಫ್ಲೋರಲ್ಲಿ ಚಿಲ್ಡ್ರನ್ ಬೆಡ್ರೂಮ್ಗೆ ನಿಮಗೆ 2ಕ್ಕೆ ಕಾಟಿಲ್ಲ, ಇನ್ನು 3ಕ್ಕೆ ಕಾಟಿದೆ ನಿಮಗೆ. ಇದು ಬಂದು 3ನೇ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಸೂಪರ್ ಆಗಿದೆ ಮನೆ ಮಾತ್ರ. ಬಂದು ನೋಡಿ, ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಒಳಗಡೆ, ತುಂಬ ಚೆನ್ನಾಗಿದೆ. ಮನೆ ಸುತ್ತಮುತ್ತ ಕೂಡ ಒಂದು ಸತಿ ನೋಡಿಸ್ತೀನಿ ಬನ್ನಿ ನಿಮಗೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಮೆಟ್ಲಿಗೆ. ವಾಲ್ ಇದಕ್ಕೆಲ್ಲ ನೋಡಿ ಸೈಡ್ ಹ್ಯಾಂಡಲಲ್ಲಾಗಿ ಟೀ ಕೊಟ್ಟೆ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮೆಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಕೆಳಗಡೆ ಕೂಡ ಕೊಟ್ಟಿದ್ರು, ಬೇಕಾದ್ರೆ ಅಲ್ಲೂ ಮಡಿಕೋಬೋದು, ಬೇಡ ಅಂದರೆ ಇಲ್ಲೂ ಮಡಿಕೋಬೋದು. ಹಾಗೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸಣ್ಣ ಪುಟ್ಟ ಐಟಮ್ಸ್ ಏನೇನಿದ್ರೆ ಇಲ್ಲೂ ಮಡಿಕೋಬೋದು. ಬೆಳಕು ಗಾಳಿಗೋಸ್ಕರ PVC ವಿಂಡೋ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಿಮಗೆ. ಇವಾಗ ಟಾಪ್ ಫ್ಲೋರ್ ಬಂದಿದೆ ನೋಡಿ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಕಂಬಿ ಬಟ್ಟೆ ಒಣಗಾಕೋಕ್ಕೆ ಇಲ್ಲಿ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ, ಆ್ಯಂಟಿ ಸ್ಕಿಟ್ಟು. ಮೇಲ್ಗಡೆ ನೋಡ್ಬೋದು 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ ನಿಮಗೆ. ಇದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಕೈಯಲ್ಲಿ ಏನೇನೋ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದೀನಿ. ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತಾ ಇದ್ದೀನಿ ಇದನ್ನು ನೋಡಿ ಹೇಗಿರುತ್ತೆ ನಿಮ್ಮ ಮನೆ ಸುತ್ತಮುತ್ತ. ಒಂದು ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ ಪ್ಲಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಬೇಕಂದರೆ ಇಲ್ಲೂ ಕೂಡ ನೀವು ಇದು ಮಾಡ್ಕೋಬೋದು ನೋಡಿ. ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ಪೈಪ್ ಲೈನಿಂಗು ಅಷ್ಟೇ ಎಲ್ಲ ಬಂದಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರ 11th ಬ್ಲಾಕಲ್ಲಿ. ಇದು ಬರೋದು ಅಂಜನಾಪುರ 11th ಬ್ಲಾಕ್ ಆಗಿರುತ್ತೆ. 30ಗೆ 40 BDA ಮನೆ ಆಗಿರುತ್ತೆ. ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ ಇದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR 90 lakhs ಕೇಳ್ತಾರೆ. ಅಂದರೆ 3,90,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಯಾಕಂದರೆ ನಾವು ಇವಾಗ ಯಾವುದೇ ಮನೆ ತಗೊಂಡ್ರು ನಾವು ಅದಕ್ಕೆ ರೆಡಿ ಮಾಡಿ ಇದು ಖರ್ಚು ಮಾಡೋ ಅಷ್ಟರಲ್ಲೇ ಅಷ್ಟೇ ಆಗುತ್ತೆ ನಿಮಗೆ. ಬಂದು ಮನೆ ನೋಡಿ, ಮನೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ಮನೆ ಮಾತ್ರ ನೆಗೋಷಿಯಬಲ್ ಆಗಿರುತ್ತೆ. ಬಂದು ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾರು ಇಷ್ಟ ಆಗಿದ್ರೆ, ನೀವೇನಾರ ಮನೆ ನೋಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಒಳ್ಳೆ ಮನೆ, ಸಕಾಗಿರೋ ಮನೆ ನೋಡ್ತಾ ಇರೋ 30-40ಲಿ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಅವರು ಕೂಡ ಮನೆ ನೋಡ್ಸೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ವೀಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ.
ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.